ಯಾವನ್ನ ಏನಲ್ಲೇ ಕುಡ್ಕೊಂಡು ಓಡಿಸ್ತಾರ ಅಂತ. ಹೆಲೋ ಗಾಯ್ಸ್, ಸೊ ಈಗ ವಿ ಆರ್ ಆನ್ ದ ವೇ ಟು ಕಳಸ. ಕೃಷ್ಣ ಕೇಶವದಲ್ಲಿ ತಿಂಡಿ ತಿಂದ್ವಿ ನಿಯರ್ ನೆಲಮಂಗಲ. ಬೆಂಗಳೂರು ಬಿಡೋಕ್ಕೇ ಒಂದು 2 hours ಆಗ್ಬಿಡ್ತಪ್ಪ ಮಾರುತಳ್ಳಿಯಿಂದ. ಸೊ ನಾವು ಹಾಸನ್ ರೂಟಿಂದ ಹೋಗ್ತಾ ಇದ್ದೀವಿ. ಹಾಸನ್ನು, ಬೇಲೂರು, ಕೊಟ್ಟಿಗೆಹಾರ, ಕಳಸ ಸಿಟಿಲೇ ಆನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಅಲ್ಲಿ ಪಿಚ್ ಸ್ಟಾಪ್ ಇತ್ತು. ಸೊ ನಾಳೆ ಒಂದು ದಿವಸ ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದೀನಿ. ನಾವೆಲ್ಲರೂ ನೋಡಬೇಕು. ಕಳಸದಲ್ಲಿ ವರ್ಕ್ ಫ್ರಮ್ ಕಳಸ. ಸೊ ನಾವು ಡಿಟೋರ್ ತಗೋಬೇಕಾಯ್ತು. ಯಾಕೆ ಅಂತ ಅಂದರೆ, ನೀವು ನೋಡ್ತಾ ಇದ್ದೀರಾ, ವಿಶ್ವದ ಅತಿ ದೊಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನ ಹೋಗ್ತಾ ಇದ್ದೀವಿ. ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನು. ಇದು ಕುಣಿಗಲ್ ಹತ್ರ, ಇದು ಕುಣಿಗಲ್ ಊರು ಮುಂಚೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಜೈ ಬಜರಂಗಬಲಿ. 161 ಅಡಿ ಅಂತೆ. One eternity later. ಅನ್ಕೋತಾ ಇರ್ತಾನೆ, ಇವ್ರ ಜೊತೆ ಬಂದ್ಬಿಟ್ಟು ನಾನು ನೇಚರ್ನ ಎಂಜಾಯ್ ಮಾಡೋಕ್ಕೆ ಬಂದಿದ್ದೀನೋ ಅಥವಾ ಚಪ್ರಿಗಳ ಥರ ಇವರು. ಚಲೋ ಗಾಯ್ಸ್, ಶುರು ಕರ್ತೆ. ಏನು ಸೈಕಾಗಿದೆ ವ್ಯೂಸ್ ಮಾತ್ರ. ಬೇಲೂರು ಟು ಕೊಟ್ಟಿಗೆಹಾರ, ಆಮೇಲೆ ಒಂದು 3-4 ಪಿಚ್ ಸ್ಟಾಪ್ ಆದಮೇಲೆ ನಾವು ಇಲ್ಲಿ ಬೇಲೂರು ಹತ್ರ ಬಂದಿರೋದು. ಆಲ್ಮೋಸ್ಟ್ 2:57 ಅಂದರೆ 3 ಗಂಟೆ ಆಗೋಗಿದೆ. ಫುಲ್ ಗ್ರೀನರಿ. ಇವಾಗ ಗೊತ್ತಾಗ್ತಾ ಇದೆ 6 hours ಜರ್ನಿ. ಈ ಗಾಡೀಲಿ ಏನೇನು ಮಾಡಿಫಿಕೇಷನ್ ಮಾಡಿಸ್ಬೇಕು. ಇದು ಫಸ್ಟ್ ಲಾಂಗ್ ಡ್ರೈವ್ ನಂದು, ಬೆಂಗಳೂರು ಟು ಕಳಸ. ಸೊ 323 ಕಿಲೋಮೀಟರ್ಸು. ಇಷ್ಟೊಂದೇನು ಮಾಡಿಫಿಕೇಷನ್ ಇಲ್ಲ, ಬಟ್ ಒಂದು ಸೀಟ್ ಕವರು ಜೆಲ್ ಸೀಟ್ ಬರುತ್ತೆ, ಅದನ್ನು ಹಾಕ್ಸ್ಬೇಕು. ಯಾವನ್ನ ಏನಲ್ಲೇ ಒಳ್ಳೆ ಏನು ಕುಡ್ಕೊಂಡು ಓಡಿಸ್ತಾರ ಅಂತ ಇವ್ರುಗಳು. ಕುಡ್ಕೊಂಡು ಓಡಿಸ್ತಾರ ಅಂತ ಅಲ್ಲ, ಎದುರುಗಡೆ ಯಾವನಾರ ಬರಲಿ ಇದು ಮಾಡ್ಬಿಡೋದು ಅತ್ಲಾಗೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನನ್ನ ಮಕ್ಕಳು ಮಾತ್ರ ಇಂಥವ್ರಿಂದನೇ ಈ ಬೈಕರ್ಸ್ಗೆ ಮಾತ್ರ ಹೆವಿ ರೋದನೆ. ಹೆಂಗೆ ಓಡಿಸ್ತಾರೆ ಒಳ್ಳೆ. ಯಾಕೋ ನಿಲ್ಸಕ್ಕೆ ಹೇಳೋಣ ಗೊತ್ತಿಲ್ಲ, ಹೇಳಬೇಕು. ಏನಾಯಿತು?